ಮೇಡಮ್ ಇಲ್ಲಿ 1 ವೀಕಿಗೆ ಆ್ಯಡ್ ಶೆಡ್ಯೂಲ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. 27th 4th July ತನಕ ಎಕ್ಸಾಂಪಲ್ ಫಾರ್ 7 days. ಸೊ ಇಲ್ಲಿ 430 rupees ಡೈಲಿ ಬಜೆಟ್ ಇಟ್ಟಿದ್ದೀನಿ. ಸೊ ದಟ್ 3000 rupees ವೀಕ್ಲಿ ಬಜೆಟ್ ಇದು. ಸೊ 1 ವೀಕಿಗೆ 3010 ಸ್ಪೆಂಡ್ ಆದರೆ 1 ವೀಕಿಗೆ ಡೇಟ್ ಸೆಟ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ರೈಟ್ ಸೈಡಲ್ಲಿ ರೀಚ್ ನೋಡ್ಬೋದು. ಇಲ್ಲಿ ಪರ್ ಡೇ ರೀಚ್ 15,000 42,000 ತನಕ ರೀಚ್ ಸಿಗುತ್ತೆ. ಆ್ಯಂಡ್ ಲೀಡ್ ಜನರೇಟ್ ಆಗುವಂಥದ್ದು 12 to 36. ಅಂದರೆ ಯಾರೆಲ್ಲ ಇಷ್ಟು ಜನಕ್ಕೆ ರೀಚ್ ಆಗಿರೋದ್ರಲ್ಲಿ ಇಷ್ಟು ಪರ್ಸೆಂಟ್ ಲೈಕ್ 12 to 36 ಅಮೌಂಟ್ ಆಫ್ ಲೀಡ್ಸ್ ಜನರೇಟ್ ಆಗುವಂಥದ್ದು. ಯಾರಿಗೆಲ್ಲ ಲೋನ್ ನೋಡ್ತಾ ಇದ್ದಾರೆ, ಇಟ್ ಮೈಟ್ ಬಿ ಪರ್ಸ್ನಲ್ ಲೋನ್, ಹೋಮ್ ಲೋನ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಲೋನ್ ಆಗಿರ್ಬೋದು. ಸೊ ಇಷ್ಟು ಲೀಡ್ಸ್ ನಿಮಗೆ ಜನರೇಟ್ ಆಗುತ್ತೆ. ಸೊ ನಿಮ್ಮ ಆ್ಯಡ್ಸ್ ನೋಡಿದವರು ನಿಮ್ಮ ಪೋಸ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನಿಮ್ಮ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ತಾರೆ ಅಥವಾ ದೇ ಮೇ ಕಾಲ್ ಯು ಡೈರೆಕ್ಟ್ಲಿ ಕಾಲ್ ಮಾಡುವಂಥದ್ದು. ಸೊ ದಿಸ್ ಇಸ್ ದ ಲೀಡ್ಸ್ ಕೌಂಟ್ ಪರ್ ಡೇ. This is the number of leads that we estimate you can get each day based on your campaign performance. So ಇದೊಂದು ಎಸ್ಟಿಮೇಷನ್ ಸಿಗುತ್ತೆ ನಿಮಗೆ, ವಿಚ್ ಇಸ್ ಕ್ವೈಟ್ ಅ ಗುಡ್ ಅಮೌಂಟ್. ನೀವು ಒಂದು ಚೆನ್ನಾಗಿರೋ ಅಮೌಂಟ್ ಡೈಲಿ ಬಜೆಟ್ ಇಟ್ಟಿರೋದ್ರಿಂದ ಯು ವಿಲ್ ಗೆಟ್ ಗುಡ್ ಲೀಡ್ಸ್. ಸೊ ಇದು ಡೈಲಿ ಬಜೆಟ್ 430 ಆ್ಯಂಡ್ ವೀಕ್ಲಿ ಬಜೆಟ್ 3000 ಆನ್ ಅನ್ ಆವ್ರೇಜ್ ಸ್ಪೆಂಡ್ ಮಾಡಿದರೆ. ಸೊ ಇನ್ನು 6000 ವೀಕ್ಲಿ ಬಜೆಟ್ ನೀವು ಕನ್ಸಿಡರ್ ಮಾಡಿದ್ರೆ ನಿಮಗೆ ಡೈಲಿ ಅರೌಂಡ್ 855 rupees ಬೀಳುತ್ತೆ. ಸೊ ದಟ್ಸ್ ಅರೌಂಡ್ 5,985 ಸ್ಪೆಂಡ್ ಆಗುತ್ತೆ. ನೀವು 6,000 ವೀಕ್ಲಿ ಬಜೆಟ್ ಹೇಳಿದ್ರಿ ಅಲ್ವಾ, ಪ್ಲಸ್ ಆರ್ ಮೈನಸ್ ಇರುತ್ತೆ. ಯು ಕ್ಯಾನ್ ಗೋ ವಿತ್ 860 rupees ಪರ್ ಡೇ. ಅವಾಗ ನಿಮಗೆ 6,020 rupees ಸ್ಪೆಂಡ್ ಆಗುತ್ತೆ ಪರ್ ವೀಕ್ ಫಾರ್ 7-8 days. ಸೊ 6,000 ವೀಕ್ಲಿ ಬಜೆಟ್ ಇಟ್ಟಾಗ ಅಥವಾ 860 rupees ಡೈಲಿ ಬಜೆಟ್ ಇಟ್ಟಾಗ ನಿಮಗೆ ರೀಚ್ ಸಿಗುವಂಥದ್ದು 29,000 to 85,000 ರೀಚ್ ಪರ್ ಡೇ. ಸೊ ಇಲ್ಲಿ ನಿಮಗೆ ಲೀಡ್ ಜನರೇಟ್ ಆಗುವಂಥದ್ದು 25 to 71, ವಿಚ್ ಇಸ್ ಕ್ವೈಟ್ ಗುಡ್ ನಂಬರ್. ಸೊ ಈ 25 to 71 ಯಾರಿರ್ತಾರೆ, ದೇ ಆರ್ ದ ಆಸ್ಪಿರೆಂಟ್ಸ್ ಅಥವಾ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು. ಮೈಟ್ ಬಿ ಎನಿ ಕೈಂಡ್ ಆಫ್ ಲೋನ್, ಪರ್ಸ್ನಲ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಆರ್ ದ ಬಿಸ್ನೆಸ್ ಲೋನ್. ಸೊ ಇದು ಕ್ಯಾಲ್ಕುಲೇಷನ್. ಸೊ ಐ ಗೆಸ್ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಏನಾದರೂ ಕ್ವೆಶನ್ ಇದ್ದರೆ ಯು ಕ್ಯಾನ್ ಲೆಟ್ ಮಿ.